ಇನ್ನು ಕರ್ಣ ಸೀರಿಯಲ್ನಲ್ಲಿ ಅದ್ಭುತವಾಗಿ ಅಭಿನಯ ಮಾಡ್ತಿದ್ದಂತಹ ನಿತ್ಯ ಪಾತ್ರ ಏನಿಲ್ಲವಾಗಿದೆ ಅಂತ ಹೇಳ್ಬೋದು. ಹಾಗಾದರೆ ಏನಾಗಿದೆ ಇಲ್ಲಿ ಸಂಪೂರ್ಣ ಮಾಹಿತಿ ನಿಮ್ಗೆ ಕೊಡ್ತೀನಿ. ಅದಕ್ಕೆ ಮುಂಚೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಇನ್ನು ಕರ್ಣ ಸೀರಿಯಲ್ ನೀವು ನೋಡಿರ್ತೀರಾ. ತುಂಬ ಅದ್ಭುತವಾಗಿ ಮೂಡಿ ಬಂದಂಥ ಅತಿ ದೊಡ್ಡ ಸೀರಿಯಲ್. ಮತ್ತು TRPಯಲ್ಲೂ ಜಿ ಕನ್ನಡದ ವಾಹಿನಿಯಲ್ಲಿ ನಂಬರ್ 1 ಸ್ಥಾನವನ್ನೇ ಕಾಯ್ದಿರಿಸ್ಕೊಂಡಿದೆ ಅಂತಲೇ ಹೇಳ್ಬೋದು. ಇನ್ನು ಇಂಥ ಸಂದರ್ಭದಲ್ಲಿ ಒಂದು ಶಾಕಿಂಗ್ ಮಾಹಿತಿ ಒಂದು ಹೊರ ಬಂದಿರೋದು. ಅದೇನಪ್ಪ ಅಂತಂದರೆ ನಿತ್ಯ ಇಲ್ಲಿ ಇನ್ನಿಲ್ಲವಾಗಿದ್ದಾರೆ ಅಂತ ಹೇಳ್ಬೋದು. ಹೌದು, ಅಂದರೆ ನಮ್ರತಾ ಗೌಡ ಅವರು ಇನ್ನಿಲ್ಲವಾಗಿದ್ದಾರೆ. ಇನ್ನು ಈ ವಿಚಾರವಾಗಿ ಯಾಕೆ ಮೇಡಮ್ ಸೀರಿಯಲ್ ಬಿಟ್ಟು ಬಂದಿದ್ದೀರಾ ಅಂತ ಕೇಳಿದ್ದಕ್ಕೆ ಅವರು ಒಂದು ಮಾತಂತ ತಿಳಿಸಿದ್ದಾರೆ. ಇತ್ತೀಚೆಗೆ ನಿತ್ಯ ಪಾತ್ರ ಅಷ್ಟು ಪ್ರಾಮುಖ್ಯತೆ ಸಿಕ್ಕರೆ ಮದುವೆ ಆಗಿರ್ಬೋದು, ಕರ್ಣ ಆರ್ಯ ಕಥೆ ಅಂದರೆ ಬೇರೆ ಥರ ಬರ್ತಾಯಿದೆ. ಅದು ನನಗೆ ಯಾಕಷ್ಟು ಸರಿ ಕಂಡು ಬಂದಿಲ್ಲ. ಹಾಗಾಗಿ ನನಗೆ ಬಟ್ ಒಳ್ಳೆಯ ಹೆಸರು ನನಗೆ ಇದೆಲ್ಲ ತಂದುಕೊಟ್ಟಿದೆ. ಅದು ಮತ್ತು ಇನ್ನೊಂದು ಏನಪ್ಪ, ನನಗೆ ಬೆಳ್ಳಿ ಥರ ಒಳ್ಳೆಯ ಅವಕಾಶ ಸಿಕ್ಕಿದೆ. ಮತ್ತು ನನ್ನ ಪಾತ್ರವನ್ನು ನಿಭಾಯಿಸಲು ಬೇರೊಬ್ಬರು ನಟಿ ಬರಲಿದ್ದಾರೆ. ಅವ್ರು ಯಾರೆಂಬುದು ನನಗೂ ಸಹ ಗೊತ್ತಿಲ್ಲ. ಅವ್ರು ಯಾರೇ ಬಂದರೂ ಸಹ ಅವ್ರಿಗೂ ನನ್ನಷ್ಟೇ ಪ್ರೀತಿ ಸಹಕಾರ ಕೊಡ್ತೀರಾ ನಮ್ಮ ನಂಬಿಕೆ ನನ್ನಲ್ಲಿ ಇದೆ ಎಂಬುದನ್ನು ನಮ್ರತಾ ಗೌಡ ಅವರು ಈ ಮೂಲಕ ತಿಳಿಸಿದ್ದಾರೆ. ಹೀಗಾಗಿ ನಮ್ರತಾ ಗೌಡ ಅವರು ಮಾಡ್ತಿರುವಂಥ ನಿತ್ಯ ಪಾತ್ರ ಈಗ ಸದ್ಯಕ್ಕೆ ಕರ್ಣ ಸೀರಿಯಲ್ನಲ್ಲಿ ಇನ್ನಿಲ್ಲವಾಗಿ